ಗೊತ್ತಾಗ್ಲಿ ಅದಲ್ಲ ನೀವು ಯಾವ್ದಕ್ಕೆ ವಿಡಿಯೋ ಮಾಡಕ್ ಬಂದ್ರಿ ಟೆನ್ಷನ್ ಕೊಡ್ತೀರಾ ಯಾರು ಸೀರೆ ನನ್ನ ಸೀರೆ ಮೇಲೆ ಫುಲ್ಲು ಹಾಲು ಚೆಲ್ಬೇಕು ಇವಾಗ ಇದನ್ನ ಚೇಂಜ್ ಮಾಡಿ ಹೊರಡ್ಬೇಕು ಊಟ ಮಾಡ್ಕೊಟ್ಟು ಅರ್ಧ ಗಂಟೆಗೆ ಹತ್ತದ್ವಾ ಅಷ್ಟೇ ಅಲ್ವಾ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಡೀ ಫ್ಯಾಮಿಲಿ ಕರ್ಕೊಂಡು ನನ್ನ ಕಡೆಯಿಂದ ಬರ್ಡೇ ಪ್ರಯುಕ್ತ ಅಲ್ಲಿ ಕಾಯ್ತಾ ಇದ್ದಾರೆ ನನಗೋಸ್ಕರ. ಸೊ ಅಲ್ಲಿ ನಮ್ಮ ಅಜ್ಜಿ ಮನೇಲಿ ಒಂದು ಸ್ವಲ್ಪ ಪಿಕಪ್ ಮಾಡಬೇಕು. ಅಲ್ಲಿ 4 ಜನ ಬರ್ತಾರೆ. ಸೊ ಬನ್ನಿ. ಇಲ್ಲಿಂದನೇ ನೋಡ್ದ ಚೆನ್ನಾಗಿತ್ತ? ಬಾ ಹೋಗೋಣ. ತುಂಬ ಚೆನ್ನಾಗಿತ್ತು. ಮಿಸ್ ಮಾಡ್ಕೊಂಡೆ. ಎಂತ ಡ್ಯಾಮ್ ಗೊತ್ತಾ? ಎಷ್ಟು ದೊಡ್ಡ ಡ್ಯಾಮ್. ಯಾವ ನೋಡಿ ಚೇತನ? ಹೋಗ್ನ ಕಡೆಗೆ ಯಾರು. ಇವಾಗ ನಾವು ಬಂದಿರೋದು ಅಂಜನಾದ್ರಿ ಟೆಂಪಲ್ಗೆ. ಬೆಟ್ಟ ಹತ್ತಬೇಕು, ನಮಗೆ ಗೊತ್ತಿರಲಿಲ್ಲ ಬೆಟ್ಟ ಹತ್ತಬೇಕು ಅಂತ. ಅಜ್ಜಿಯರೆಲ್ಲ ಬಂದ್ಬಿಟ್ಟಿದ್ದಾರೆ. ನಾನು ಹತ್ತಲ್ಲ ಅಂತ ಕೂತಾರೆ. ನೋಡೋಣ. ಆ್ಯಂಡ್ ಎಷ್ಟು ಸ್ಟೆಪ್ಸ್ ಇದೆ? 500 ಅಂತ ಇದೆ ಅಲ್ಲ? ಇಲ್ಲ, ಜಾಸ್ತಿ ಇದೆ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ. ಸೊ ಇಲ್ಲಿ ತುಂಬ ಜನ ಫಾರಿನರ್ಸ್ ಇದ್ದಾರೆ. ಎಲ್ಲ ಫ್ರೆಂಡ್ಸು ಇಲ್ಲೇ ಇದ್ದಾರೆ ನೋಡಿ. ಹಾಯ್ ಅಮ್ಮ. ಅಮ್ಮ ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಸುಮ್ಮನೆ ಥ್ಯಾಂಕ್ ಯು ಕೊಡ್ತೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಮಂಗ ಮೇಲೆ ಮಂಗ ಅಲ್ಲ ಮೇಲೆ ಅಲ್ಲಿ ನಾವು ಬೇಗ ಹೋಗೋಣ ಅಪ್ಪನ್ಕಿಂತ. ಏನಾಗಂದ್ರೆ ಅಂಬಕಾಯಿ ಅಪ್ಪಕಾಯಿ. ಬಾ 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 ಬಾ. ಜೈ ಶ್ರೀರಾಮನ ಬಾ. ಜೈ ಶ್ರೀರಾಮನ. ಅಯ್ಯೋ ಅಯ್ಯೋ. ಜೈ ಜೈ ಅಂತ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ನಾವಿವಾಗ ಬಂದಿರೋದು ಅಂಜನಾದ್ರಿ ದೇವಸ್ಥಾನಕ್ಕೆ. ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ. ಆಂಜನೇಯ ಜನ್ಮಸ್ಥಳ ಇದು. ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದು ಖುಷಿ ಆಯಿತು, ನೆಮ್ಮದಿ ಆಯಿತು. ಒಂದು ಪಾಸಿಟಿವ್ ವೈಬ್ ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಗೊತ್ತಿಲ್ಲ ಈ ದೇವಸ್ಥಾನ ಬಗ್ಗೆ. ಏನಾದರೂ ನೀವು ಮಂತ್ರಾಲಯಕ್ಕೆ ಪ್ಲ್ಯಾನ್ ಮಾಡಿದರೆ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ತುಂಬಾ ಮಂಗಗಳ ಕಾಟ ಇದೆ. ತುಂಬ ಹುಷಾರಾಗಿರಬೇಕು, ಏನೂ ಬಿಡಲ್ಲ. ಸೊ ನನ್ನ ಸುತ್ತಮುತ್ತನೇ ಇಲ್ಲಿ ನೋಡಿ, ಇಲ್ಲಿ 4-5 ಇದೆ, ಈ ಕಡೆ ಸೈಡು. ಆ್ಯಂಡ್ ಇವಾಗ ಇಲ್ಲಿ ಪ್ರಸಾದ ಇದೆ. ಪ್ರಸಾದ ತಿಂದ್ಕೊಂಡು ಕೆಳಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲೆಲ್ಲ ಅಲ್ಲಿಗೆ ಹೋಗಿದ್ದಾರೆ. ಸೊ ನಾವು ಇಲ್ಲಿ ಬಂದು ವ್ಯೂ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ನೆಮ್ಮದಿಯಾಗಿ ಕೂತಿದ್ದೀವಿ. ಚೆನ್ನಾಗಿದೆ. ಹೌದು, ತುಂಬಾ ಪ್ಲೇಸಸ್ ಇದೆ ಇಲ್ಲಿ ಸುತ್ತಮುತ್ತ. ಏನಾದರೂ ಅದೇ ಮಂತ್ರಾಲಯಕ್ಕೆ ಹೋಗಬೇಕು ಅಂದರೆ 1-2 ದಿನ ಅಂದರೆ ಹೋಗಬೇಕಾದ್ರೆ ಹಂಪಿ, ಅಂಜನಾದ್ರಿ ಟೆಂಪಲ್ಲು, ಆಮೇಲೆ ಬಾದಾಮಿ, ಪಟ್ಟದಕಲ್ಲು, ಸೊ ಇಷ್ಟು ದೇವಸ್ಥಾನನೂ ಕವರ್ ಮಾಡ್ಕೊಂಡು ಹೋಗ್ಬೋದು. ಸ್ಟೆಪ್ಸ್ ಎಷ್ಟಿದೆ ಗೊತ್ತಾ? 575 ಸ್ಟೆಪ್ಸ್ ಇರೋದು. ನಾವು ಹತ್ಬೇಕಾದ್ರೆ ಕಷ್ಟ ಅನ್ಕೊಂಡು ಹತ್ತಿದ್ ಗೊತ್ತಾಗ್ಲಿಲ್ಲ. ಆಕ್ಚುಲಿ ಅಷ್ಟು ಬೇಗ ಹಚ್ಚಿದ್. ಅಷ್ಟು ಬೇಗ ಹತ್ತು ಬಂದು
ಅರ್ಧ ಗಂಟೆಗೆ ಹತ್ತದ್ವಾ ಅಷ್ಟೇ ಅಲ್ವಾ? ಇದೆ ಅಲ್ವಾ ಸ್ಟಾರ್ಟಿಂಗಲ್ಲಿ ನೀರು ಹಾಕಿ ಇಲ್ಲಿಗೆ ಬಂದು ಮಾಡಬೇಕಿತ್ತು, ಚಿಕ್ಕಮಂಗ್ಳೂರಲ್ಲೇ ಮಾಡ್ಬಿಟ್ಟೆ. ಚೆನ್ನಾಗಿದೆ ಅಲ್ಲ? ನಾನು ಫೋಟೋ ತೆಗಿತೈತೇನಾ? ಇಲ್ಲ ಗೊತ್ತಾಗ್ಲಿ. ಅದಲ್ಲ, ನೀವ್ ಯಾವ್ದಕ್ಕೆ ವಿಡಿಯೋ ಮಾಡಕ್ ಬಂದ್ರಿ? ಟೇಷನ್ ಕೊಡ್ತೀರಾ? ಯಾರಿಗೆ ಕೊಡ್ಬೇಕು ಹೇಳಿ? ಮತ್ತೆ ಅದಕ್ಕೆ ಯಾವ್ದಕ್ಕೆ ವಿಡಿಯೋ ಮಾಡಕ್ ಬಂದ್ರಿ? ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಇರ್ಲಿ ಯಾವ್ದ್ರಾಗಿರ್ಲಿ ಬಿಡ್ತೀರಿ ನೀವು ಇವಾಗ. ಅದಕ್ಕೆ ಹಿಂಗ್ ಬಿಡ್ತಾರ ಅಂತ ಹೇಳಿ ಅವ್ರು ಹೇಳೋದು ಆಕ್ಷನ್ ಮಾಡಿ ತೆಗಿಬೇಡ್ರಿ, ಹಂಗ್ ತೆಗಿಬೇಡ್ರಿ. ಆಕ್ಷನ್ ಎಲ್ಲ ಮಾತಾಡ್ತಾ ಇದೀವಿ ಆಕ್ಷನ್ ಮಾಡ್ತಾ ಇಲ್ಲ, ಮಾತಾಡ್ತಿರೋದ್ನ ತೆಗಿತಾ ಇದೀವಿ. ಈಗ ನೋಡಿ ನಮ್ ತರನೇ 1000 ಜನ ಬರ್ತಾರೆ ಆಯ್ತಾ, ಈ ತರ ಬಂದು ಫೋಟೋ ತೆಗಿಯಕ್ ಬಿಡಲ್ಲ, ವಿಡಿಯೋ ತೆಗಿಯಕ್ ಬಿಡಲ್ಲ ಅಂದ್ರೆ ಅವ್ರು ಬರಲ್ಲ. ಅದನ್ನ ನಾವ್ ಹೇಳ್ಬೇಕಲ್ವಾ, ಇಲ್ಲಿ ಹಿಂಗ್ ಮಾಡ್ತಿದಾರೆ, ಫೋಟೋ ತೆಗಿಯಕ್ ಬಿಡ್ತಾ ಇಲ್ವಾ ಅಂತ ಜನಗಳಿಗೆ ಗೊತ್ತಾಗ್ಬೇಕಲ್ವಾ. ಸುಸ್ತಾಯ್ತು ಕಣೆ, ಅಷ್ಟು ಸರಿಯಾಗಿ ಜಗಳ ಆಗ್ಬಿಟ್ಟೆ. ಕತೆ ಎಷ್ಟು ನಾನ್ಸೆನ್ಸ್ ಮಾಡ್ತಾರೆ ಅಂತಾರೆ ಇಲ್ಲಿ ಜನ. ಲಿಟ್ರಲಿ ಫಸ್ಟಿಗೆ ನಾವು ರೀಲ್ಸ್ ಅಥವಾ ಡ್ಯಾನ್ಸ್ ಏನೂ ಮಾಡೋಕ್ಕೆ ಬಂದಿಲ್ಲ, ಆರಾಮಾಗಿ ಯೂಟ್ಯೂಬ್ ಮಾಡ್ಕೊಂಡು ಕೂತಿದ್ವಿ. ಏನು ಬಂದ್ಬಿಟ್ಟು ಇಲ್ಲಿ ಡ್ಯಾನ್ಸ್ ಮಾಡೋಂಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ಆಮೇಲಿಂದ ನೋಡಿದ್ರೆ ನಾವು ಡ್ಯಾನ್ಸೇ ಮಾಡ್ತಿರಲಿಲ್ಲ. ಯೂಟ್ಯೂಬ್ ಎಲ್ಲರೂ ಮಾಡಲ್ವಾ ಹಂಗೆ ಹಿಂಗೆ ಅಂತ ಜಗಳ ಆಡಿದ್ರೆ ಏನು ಅಲ್ಲಿಗೂ ಒಪ್ಕೊಂತಿಲ್ಲ. ಕೊನೆಗೆ ಯಾರೋ ಫಾರಿನರ್ ಬಂದು ಆರಾಮಾಗಿ ಗೋಪ್ರೋ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ. ಯೂಟ್ಯೂಬ್ ವಿಡಿಯೋ ತೋರ್ಸ್ ಕೇಳಿ ಜಗಳ ಆಡಿದ್ದಕ್ಕೆ ಏನು ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಅಂತಾರೆ. ಅದೇ ನಮ್ಮ ಜನ ನಮಗೆ ನಾವು ಸಪೋರ್ಟ್, ಯೂನಿಟಿ ಇಲ್ಲ, ನಮ್ಮ ಜನ ನಮಗೆ ಸಪೋರ್ಟ್ ಮಾಡಲ್ಲ ಅಂತ ಅನ್ನೋದಕ್ಕೆ ಸಾಕ್ಷಿ ಅಷ್ಟೇ ಇದು. ಅಷ್ಟು ದೂರದಿಂದ ಇಲ್ಲಿ ಬಂದಿರ್ತೀವಿ, ಒಂದು ಫೋಟೋ ತೆಕ್ಕೊಳ್ಳೋಕೆ ಫಸ್ಟಿಗೆ ಫೋಟೋ ತೆಕ್ಕೋಬಾರ್ದು ಅಂತ ಅಂದರು, ಆಮೇಲಿಂದ ವಿಡಿಯೋ ತೆಕ್ಕೋಬಾರ್ದು ಅಂತ ಅಂದರು. ಇದು ಚೆನ್ನಾಗಿದೆ ಅಂತ ನೀವುಗಳು ಬರತ್ತಾನೆ, ಅವ್ರು ಅದನ್ನೇ ಮಾಡೋಕ್ಕೆ ಬಿಡಲ್ಲ ಅಂದರೆ ನೋಡಿ, ಔಟ್ ಆಫ್ ದ ರೂಲ್ಸ್ ನಾವೇನು ಮಾಡ್ತಾ ಇಲ್ಲ. ಇಲ್ಲಿ ಹೊರಗಡೆ ಎಲ್ಲೂ ಬೋರ್ಡ್ ಹಾಕಿಲ್ಲ ವಿಡಿಯೋ ಮಾಡಬಾರ್ದು, ಯೂಟ್ಯೂಬ್ ಮಾಡಬಾರ್ದು ಅಂತ. ಹಂಗಿದ್ದಿದ್ರೆ ಅವ್ರು ಫಾರಿನರ್ ಬಂದು ಯಾಕೆ ವೀಡಿಯೋ ಮಾಡ್ತಾಯಿದ್ರು? ಅವರು ಬಂದು ಮಾಡಿದ್ಮೇಲೆ ಸರಿಯಾಗಿ ಜಗಳ ಆಡಿದ್ಮೇಲೆ ಸರಿ ವೀಡಿಯೋ ಮಾಡ್ಬೋದು, ಡ್ಯಾನ್ಸ್ ಮಾಡೋಂಗಿಲ್ಲ ಅಂತ ಅಂತಾರೆ. ಏನು ಗುರು, ನಾವೇನು ಡ್ಯಾನ್ಸ್ ಮಾಡೋಕ್ಕೆ ಬಂದಿಲ್ಲ, ಹೋಗಿ ಯೂಟ್ಯೂಬ್ ಮಾಡೋಕ್ಕೆ ಬಂದಿರೋದು ಅಂತ ಅಂದಮೇಲೆ ಏನೇನೋ ಸರಿ ಜಗಳ ಆಗಿ ಇವಾಗ ಅಂಕಲ್ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಅದಕ್ಕೆ ನಾವು ಎಕ್ಸ್ಟ್ರಾ ಪರ್ಮಿಷನ್ ತಗೊಳ್ಳೋಣ. ಅಲ್ಲಿ ಮುಂದೆ ಬೋರ್ಡ್ ಹಾಕಿದಾರ, ವಿಡಿಯೋ ತೆಗಂಗಿಲ್ಲ, ಫೋಟೋ ತೆಗಂಗಿಲ್ಲ ಅಂತ ಬೋರ್ಡು ಹಾಕಿಲ್ಲ. ಕೇಳಿದ್ರೆ ಇಲ್ಲ ಅದು ನಮಗೆ ಜವಾಬ್ದಾರಿ ವಹಿಸಿದ್ದಾರೆ ಅಂತ ಹೇಳ್ತಾರೆ. ಗರ್ಭಗುಡಿ ಒಳಗಡೆ ತೆಗಿಯೋಲ್ಲ ಅಂತ ಬಂದಿರ್ತಾರೆ, ಆಬ್ವಿಯಸ್ಲಿ ನಾವು ತೆಗಿಯಲ್ಲ ಅಲ್ವಾ? ಆ ಥರದೊಂದು ಬೋರ್ಡ್ ಹಾಕ್ಲಿ ಇಲ್ಲಿ. ಯಾಕೆ ಆ ಥರ ಬೋರ್ಡ್ ಹಾಕಿದ್ರೆ ಯಾರು ಬರಲ್ಲ ಇಲ್ಲಿಗೆ, ಪಾಪ್ಯುಲರ್ ಆಗಲ್ಲ. ಚೆನ್ನಾಗಿದೆ, ಎಷ್ಟು ಕಾಮಾಗಿ ಇರೋಣ ಅಂತ ಬಂದ ತಕ್ಷಣ ಹಿಂಗೆ ಒಳ್ಳೆ ಮೂಡ್ ಆಫ್ ಮಾಡಿಬಿಟ್ರು. ಸಖತ್ತಾಗಿದೆ, ಬಟ್ ತುಂಬ ಡಿಸ್ಟ್ರಾಯ್ ಆಗಿದೆ. ಹೌದು, ತುಂಬ ಡಿಸ್ಟ್ರಾಯ್ ಆಗಿದೆ ಅಲ್ವಾ? ಇಲ್ಲೆಲ್ಲ ಹಿಂಗೇನೆ, ಎಲ್ಲ ಖಾನಾವಳಿ, ಲಿಂಗಾಯತ ಖಾನಾವಳಿ, ಜೋಳದ ರೊಟ್ಟಿ ಸಿಗ್ತಾ? ಹೌದಾ, ಅಲ್ಲಿ ಚೆನ್ನಾಗಿದ್ಯಾ? ಚೇತನ ಇನ್ನ ಒಳಗಿದ್ದಾಳೆ. ಹಲೋ, ವೆಲ್ಕಮ್ ಬ್ಯಾಕ್. ನಿನ್ನೆ ರಾತ್ರಿ ನಾವು 1:30 ಅನ್ಸುತ್ತೆ ಮೋಸ್ಟ್ಲಿ ರೂಮೆಲ್ಲ ಹುಡುಕಿ ಸಿಗೋ ಅಷ್ಟಿಗೆ ಲೇಟ್ ಆಯಿತು. 3 ರೂಮ್ ತೊಗೊಂಡಿದ್ದೀವಿ ಆ್ಯಂಡ್ ಇವಾಗ ದರ್ಶನಕ್ಕೆ ಹೊರಟಿದ್ದೀವಿ. ನಾನು ಇವತ್ತು ಸೀರೆ ಹಾಕ್ಕೊಂಡಿದ್ದೀನಿ, ಇದು ದೀಪಕ್ಕಂದು ಗಿಫ್ಟ್ ಸ್ಯಾರಿ. ಸೊ ಎಲ್ಲರೂ ರೆಡಿ ಆಗಿದ್ದಾರೆ ಆ್ಯಂಡ್ ಅಮ್ಮನೂ ಅಲ್ಲಿ ರೆಡಿ ಆಗಿದೆ, ಚೇತನ ಆಗಿದ್ದಾಳೆ. ಮಾ ಬನ್ನಿ, ಟೈಮ್ ಆಗಿತ್ತು ದರ್ಶನಕ್ಕೆ. అమ్మ మంచాలమ్మ చల్లగా కాపాడండి. అక్కి కొడు సక్కి ఊట ಮಾಡ್ಕೊಟ್ಟು ಏಕಾದಶಿ ಮಠಂలో అన్నం లేదక్క. ಅಲ್ಲಿ ಹೇಳ್ರಿ ಓಟ್ಲಿಗೆ ಒಂದು ಟೋಕನ್ ಕೊಡ್ಸಿ.
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಂಟಿ ನಂಬರ್ 1. ಇವತ್ತು ಏಕಾದಶಿ ಆಗಿರೋದ್ರಿಂದ ನಮಗೆ ಪ್ರಸಾದ ಏನೂ ಸಿಗಲಿಲ್ಲ. ಮೂಲ ವಿಗ್ರಹ ನೋಡ್ಕೊಂಡ್ವಿ. ಅನ್ನದಾನ ಸೇವೆ ಮಾಡಿಸೋದ್ರಿಂದ ನಮಗೆ ಫ್ರಂಟ್ ಲೈನ್ ದರ್ಶನ ಸಿಕ್ತು. ತುಂಬ ಖುಷಿ ಆಯಿತು ನೋಡಿ. ಇದಿಲ್ವಂತೆ ಮೊನ್ನೆ ನೆಟ್ಟು ಆನ್ ಮನೇಲಿ ಇದಿದೆ ನೋಡಿ, ನಿಂಗೆ ಯಾವ್ದು ಬೇಕು ತಗೋ. ನಂಗೆ ಇದು ಇಷ್ಟ. ಇದಿಲ್ಲ ಮನೇಲಿ. ನಾವು ತಿಂಡಿ ಊಟ ಎರಡು ಮಿಕ್ಸ್ ಬ್ರಂಚ್ ಮಾಡಿದ್ದೀವಿ. ಇಲ್ಲೊಂದು ಉಡುಪಿ ಹೋಟೆಲ್ ಇದೆ, ತುಂಬ ಚೆನ್ನಾಗಿತ್ತು. ಸೊ ಅಲ್ಲೇ ತಿಂಡಿ ತಿಂದ್ಕೊಂಡು ಇವಾಗ ಪಂಚಮುಖಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನನ್ನ ಸೀರೆ ಮೇಲೆ ಫುಲ್ಲು ಹಾಲು ಚೆಲ್ಲಬೇಕು. ಇವಾಗ ಇದನ್ನ ಚೇಂಜ್ ಮಾಡಿ ಹೊರಡಬೇಕು ರೂಮಿಗೆ ಹೋಗಿ. ಇಲ್ಲಾಂದರೆ ಇದನ್ನೇ ಹಾಕೊಂಡು ಹೋಗ್ತಾ ಇದ್ದೆ. ಆಯ್ತಾ ದೀಪಕ ಶಾಪಿಂಗ್? ಇವರಿಗೋಸ್ಕರ ಮತ್ತೆ ವಾಪಸ್ ಹೋಗಿ ಬಂದಿದ್ದು ಇವಾಗ. ಚೆನ್ನಾಗಿದೆ ಎಲ್ಲ ಫೋಟೋ ಚೆನ್ನಾಗಿದೆ. ಹೈ-ಫೈ ಮಾಡು. ಐಫೈ ಮಾಡಿ ನಾನು ಮಾಡವ. ಹಾಯ್ ಮಾಡು. ಐಫೈ ಹಿಂಗೆ ಮಾಡು. ಇದು ಜೈ ಹನುಮಾನ್. ಜೈ ಹನುಮಾನ್ ಮಾಡು. ಜೈ ಹನುಮಾನ್ ಮಾಡು. ಜೈ ಹನುಮಾನ್. ಜೈ ಶ್ರೀರಾಮ್. ಕಣ್ಣೋಡಿ 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 ಕಣ್ಣೋಡಿ. ಹಿಂಗನ್ನು ಹಿಂಗನ್ನು ಇಲ್ಲಿ ಚಿನಿ ಕಣ್ಣೋಡಿ ಕಣ್ಣೋಡಿ ಕಣ್ಣೋಡಿವ. ನಾವಿವಾಗ ನಮ್ಮ ಮನೇಲಿದ್ದೀವಿ. ರಾತ್ರಿ 4 ಗಂಟೆ ಅಲ್ಲ, ಬೆಳಗಿನ ಜಾವ 4 ಗಂಟೆಗೆ ನಾವು ಬಂದಿದ್ದು. ಸೊ ಎಲ್ಲರೂ ಮಲ್ಕೊಂಡಿದ್ದಾರೆ. ಫುಲ್ ಟಯರ್ಡ್ ಆಗಿದೆ. 2 ದಿನ ಇದ್ದಿದ್ದಲ್ವ. ಸೊ ಅದಕ್ಕೆ ಸ್ವಲ್ಪ ಜರ್ನಿ ಜಾಸ್ತಿ ಆಯಿತು. ಟೋಟಲಾಗಿ 1050 ಕಿಲೋಮೀಟರ್ಸ್ ಆಯಿತು. ಆ್ಯಂಡ್ ನಾವು ಅದೇ ಪಂಚಮುಖಿ ದೇವಸ್ಥಾನದಿಂದ ಡೈರೆಕ್ಟ್ ಚಿಕ್ಕಮಂಗ್ಳೂರಿಗೆ ಹೊಡೆದಿದ್ದು. ಊಟಕ್ಕೆ ಸ್ವಲ್ಪ ನಿಲ್ಲಿಸಿದ್ರು ಅಷ್ಟೇ, ಬಿಟ್ಟರೆ ಇನ್ನೆಲ್ಲೂ ನಿಲ್ಲಿಸಲಿಲ್ಲ. ಆ್ಯಂಡ್ ಫುಲ್ ಜರ್ನಿ ಆಗಿತ್ತು. ಅಮ್ಮ ಮತ್ತು ಅಜ್ಜಿ ಸ್ವಲ್ಪ ಬೆನ್ನೋವು ಬಂತು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ನಾನು ಅಂದ್ಕೊಂಡಂಗೆ ಆಯಿತು. ಎಲ್ಲರನ್ನೂ ಕರ್ಕೊಂಡು ಹೋಗಬೇಕಿತ್ತು ಅಂತ ಆಸೆ ಇತ್ತು ಮಂತ್ರಾಲಯಗೆ. ಸೊ ಚೆನ್ನಾಗೇ ಬ್ಲೆಸ್ಸಿಂಗ್ಸ್ ಎಲ್ಲ ಆಯಿತು. ಆ್ಯಂಡ್ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ತುಂಬ ಜನ ನನ್ನ ಬರ್ಡೇಗೆ ವಿಶಸ್ ಕಳಿಸಿದ್ರಿ. ಆದಷ್ಟು ಟ್ರೈ ಮಾಡಿದ್ದೀನಿ ರಿಪ್ಲೈ ಮಾಡೋಕ್ಕೆ. ಸೊ ಇನ್ನೂ ಟ್ರೈ ಮಾಡ್ತೀನಿ. ಸೊ ರಿಪ್ಲೈ ಬರಲಿಲ್ಲ ಅಂತ ಅಂದರೆ ಬೈಕೋಬೇಡಿ. ಆ್ಯಂಡ್ ಬಾಯ್.